ಪ್ರಿಯ ಸಹೋದರ ಸಹೋದರಿಯರೇ, ನಾವು ದೇವರ ವಾಕ್ಯವನ್ನು ಎಲ್ಲರೂ ಸೇರಿ ಧ್ಯಾನ ಮಾಡಲಿಕ್ಕೆ ಬಂದಿದ್ದೇವೆ. ದೇವರ ವಾಕ್ಯ ನಮಗೆ ದಿನನಿತ್ಯಕ್ಕೆ ಬೇಕಿದ್ದ ಆಹಾರವನ್ನು ಸಿಗ್ತಾ ಇದೆ. ಹೇಗೆ ಇಸ್ರಾಯೇಲಿ ಜನರಿಗೆ ದೇವರು ದಿನನಿತ್ಯ ಮನ್ನವನ್ನು ಸುರಿಸಿ ಅವರ ಫಿಸಿಕಲ್ ದೇಹಕ್ಕೆ ಬೇಕಿದ್ದ ಅವಶ್ಯಕತೆಯನ್ನು ಪೂರೈಸ್ತಾ ಇದ್ರು, ಅದೇ ರೀತಿಯಲ್ಲಿ ಸ್ವಾಮಿ ಇವತ್ತು ನಮಗೆ ದೇವರ ವಾಕ್ಯ ಮೂಲಕ ನಮಗೆ ಬೇಕಿದ್ದ ಆಹಾರವನ್ನು ಕೊಟ್ಟು ದಿನನಿತ್ಯ ನಮ್ಮನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ, ಆಧರಿಸ್ತಾ ಇದ್ದಾರೆ. ದೇವರ ವಾಕ್ಯ ಮೂಲಕ ಇವತ್ತು ನಾವು ಏನೇ ಸಮಸ್ಯೆ ಬಂದರೂ ಅದನ್ನು ಎದುರು ಹಾಕ್ಕೊಂಡು ವಿ ಆರ್ ಮೂವಿಂಗ್ ಫಾರ್ವರ್ಡ್, ನಾವು ಎದುರಿಸುವಂಗೆ ಸ್ವಾಮಿ ನಮಗೆ ಕೃಪೆ ಕೊಟ್ಟಿದ್ದಾರೆ. ನಾನು ನಂಬ್ತಾನೆ ಈ ಚಾನೆಲ್ ಮೂಲಕ ಅನೇಕ ಸೇವಕರು ಬೇರೆ ಬೇರೆ ಕಡೆಯಿಂದ ಬೇರೆ ಸಂದೇಶವನ್ನು ತಗೊಂಡು ಬಂದು ನಿಮಗೆ ದಿನನಿತ್ಯ ತುಂಬ ಪ್ರೋತ್ಸಾಹ ಆಗಿದೆ ಅಂತ ನಾನು ನಂಬ್ತಾನೆ. ಇವತ್ತು ಸಹ ನಾನು ದೇವರ ವಾಕ್ಯವನ್ನು ಧ್ಯಾನ ಮಾಡುವಾಗ ನಮ್ಮ ದೇವರು ನಮ್ಮ ಕಣ್ಣುಗಳನ್ನು ತೆರೀರಿ, ನಾವು ದೇವರ ವಾಕ್ಯದಲ್ಲಿ ಆಳವಾಗಿ ಬೇರೂರುವಂಗೆ ಸ್ವಾಮಿ ನಮಗೆ ಕೃಪೆ ಕೊಡಲಿ ಅಂತ ಪ್ರಾರ್ಥನೆ ಮಾಡುವ. ಸ್ವಾಮಿ ಇನ್ನೊಂದು ಆವರ್ತೆ ಕಟ್ತಾನೆ. ಈ ಸಮಯದಲ್ಲಿ ಸ್ವಾಮಿ ನಿಮ್ಮ ವಾಕ್ಯ ನಮಗೆ ಸಿಗ್ತಾ ಇರೋದಕ್ಕೆ ಸ್ತೋತ್ರ. ಎಷ್ಟೋ ಸೇವಕರು ಸ್ವಾಮಿ ದೇವರ ವಾಕ್ಯದಿಂದ ಪ್ರಕಟಣೆಯನ್ನು ಎಲ್ಲ ಜನರಿಗೆ ತಿಳಿಸ್ತಾ ಇದ್ದಾರೆ. ಪ್ರತಿನಿತ್ಯ ನಿಮ್ಮ ವಾಕ್ಯವನ್ನು ಕೇಳ್ತಾ ಇದ್ದಾವೆ ಸ್ವಾಮಿ. ಇವೆಲ್ಲ ವಾಕ್ಯದಿಂದ ಕರ್ತನೆ ನಮ್ಮ ಜೀವನ ಅದು ಡೀಪ್ ಆದ ಫೌಂಡೇಶನ್ಗೆ ಹೋಗಿ ಸ್ವಾಮಿ ನಾವು ದೃಢವಾಗಿ ನಿಮ್ಮ ವಾಕ್ಯದಲ್ಲಿ ನಿಲ್ಲುವಂಗೆ ಕರ್ತನೆ. ಎಂಥ ಶೋಧನೆ ಬಂದರೂ ಸಹ ನಿಮ್ಮ ವಾಕ್ಯ ಹಿಡ್ಕೊಂಡೇ ಜೀವಿಸುವಂಗೆ ನಮಗೆ ಎಲ್ಲರಿಗೂ ಕೃಪೆ ಕೊಡಬೇಕಂತ ಪ್ರಾರ್ಥಿಸ್ತೇವೆ. ಇವತ್ತು ಸಹ ಸ್ವಾಮಿ ನಾವು ಪ್ರಾರ್ಥಿಸ್ತೇವಪ್ಪ. ಇವತ್ತಿನ ವಾಕ್ಯ ಧ್ಯಾನ ಮಾಡುವಾಗ ನಮ್ಮ ಹತ್ರ ಮಾತಾಡಿ ಸ್ವಾಮಿ. ನಮಗೆ ಇವತ್ತು ನಮ್ಮ ಕಣ್ಣುಗಳನ್ನು ತೆರೀರಿ ಸ್ವಾಮಿ, ನಮಗೆ ಪ್ರೋತ್ಸಾಹಿಸಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ತಂದೆಯಾದ ದೇವರೇ, ಆಮೇನ್. ಪ್ರಿಯರೇ, ಇವತ್ತು ನಮ್ಮ ಧ್ಯಾನಕ್ಕೆ ನಾನು ತಗೊಂಡದ್ದು ವಾಕ್ಯ ಯಾವುದಂದರೆ ದ ಬುಕ್ ಆಫ್ ಜಾನ್ ಚಾಪ್ಟರ್ 2 and verse 5. ಯೋಹಾನು ಬರೆದ ಸುವಾರ್ತೆ 2ನೇ ಅಧ್ಯಾಯ ಅದ 5ನೇ ವಚನ ನಾವೆಲ್ಲರೂ ಸೇರಿ ಓದ್ಕೊಳ್ಳುವ. ಆ್ಯಂಡ್ ಹಿಸ್ ಮದರ್ ಸೇಯತ್ unto the servant, whatsoever he saith unto you, do it. Whatsoever he saith unto you, do it. ಯೇಸು ಸ್ವಾಮಿಯ ತಾಯಿ ಅಲ್ಲಿ ಬಂದ ಜನರಿಗೆ ಹೇಳ್ತಾ ಇದ್ದಾರೆ ಏನೆಂದರೆ, ಅವನು ಏನು ಹೇಳ್ತಾನೋ ಅದನ್ನು ನೀವು ಮಾಡಿರಿ. ಆಮೆನ್. ನಮಗೆ ಇದೆಲ್ಲ ಕತೆ ಗೊತ್ತಿದೆ. ಇದು ಮೊದಲನೇ ಅದ್ಭುತ ಕಾರ್ಯ ಯೇಸು ಸ್ವಾಮಿ ತನ್ನ ಜೀವನದಲ್ಲಿ ಮಾಡಿದ್ದು ಕಾನಾ ಊರಿನ ಮದುವೆಯಲ್ಲಿ ಯೇಸು ಸ್ವಾಮಿ ಸಹ ಒಂದು ಗೆಸ್ಟ್ ಆಗಿ ಹೋಗಿದ್ರು. ಅಷ್ಟುವರೆಗೆ ಅವರು ಯಾವುದೇ ಅದ್ಭುತ ಕಾರ್ಯ ಮಾಡಲಿಲ್ಲ. ಆದರೆ ಮರಿಯಳಿಗೆ ಗೊತ್ತಿತ್ತೇನೆಂದರೆ ಅವಳ ಮಗ ವಾಸ್ ನಾಟ್ ಆನ್ ಆರ್ಡಿನರಿ ಸನ್, ಹಿ ವಾಸ್ ಸೆಂಟ್ ಬೈ ಗಾಡ್. ಅದ್ಭುತವಾದ ರೀತಿಯಲ್ಲಿ ಅವಳಿಗೆ ಆ ಮಗುವನ್ನು ದೇವರು ಕೊಟ್ಟಿದ್ದಾರೆ. ಹೀ ಈಸ್ ಸಮಥಿಂಗ್ ಡಿಫ್ರೆಂಟ್. ಮರಿಯಳಿಗೆ ಒಬ್ಬಳಿಗೆ ಗೊತ್ತಿತ್ತೇನೆಂದರೆ, ಮೈ ಸನ್ ಈಸ್ ನಾಟ್ ಲೈಕ್ ಅದರ್ಸ್ ಚಿಲ್ಡ್ರನ್. ನನ್ನ ಮಗ ಬೇರೆಯವ್ರ ಮಕ್ಕಳ ಥರ ಅಲ್ಲ. ನನ್ನ ಮಗ ಒಂದು ಉದ್ದೇಶಪೂರ್ವಕವಾಗಿ ಹುಟ್ಟಿದ್ದಾನೆ. ನನ್ನ ಮಗ ಅದ್ಭುತ ಸ್ವರೂಪನು. ನನ್ನ ಮಗ ಈ ಲೋಕದ ಜನರ ಪಾಪವಸ್ಕರ ಈ ಲೋಕಕ್ಕೆ ಬಂದಿದ್ದಾನೆ ಅಂತ ಮರಿಯಳಿಗೆ ಗೊತ್ತಿತ್ತು ಪ್ರಿಯರೇ. ಅದಕ್ಕೆ ಆ ಒಂದು ಮದುವೆದಲ್ಲಿ ಎಷ್ಟೋ ಜನ ಬಂದಿದ್ದಾರೆ, ಇಷ್ಟೋ ಗೆಸ್ಟ್ ಇದ್ದಾರೆ, 2 ಕುಟುಂಬದವರಿದ್ದಾರೆ. ಅದರ ಮಧ್ಯದಲ್ಲಿ ನಾವು ನೋಡ್ತವೇನೆಂದರೆ ಅಲ್ಲಿ ದ್ರಾಕ್ಷಾರಸ ಕಡಿಮೆ ಆಯಿತು. ದ ವೈನ್ ವಾಸ್ ಲೆಸ್. ಆವಾಗ ಅಲ್ಲಿದ್ದ ಜನರು ಇಷ್ಟೋ ಆ್ಯಕ್ಚುಲಿ ಮದುವೆ ಮನೆಯವ್ರಿಗೆ ಅದು ಪ್ರಾಬ್ಲಮ್ ಆಗಬೇಕು. ಮದುವೆ ಮನೆಯವರು ಅವ್ರಿಗೆ ಚಿಂತೆಯಾಗಿ ಅವರು ಜನರನ್ನು ಹೊರಗೆ ಸೇವಕರನ್ನು ಹೊರಗೆ ಕಲಿಸಿ ಅವರು ಎಕ್ಸ್ಟ್ರಾ ವೈನ್ ತರಿಸಬೇಕಿತ್ತು. ಆ ಸಮಯದಲ್ಲಿ ಮರಿಯಳಿಗೆ ನೆನಪಾಯ್ತೇನೆಂದರೆ, ಇದೇ ಅವಕಾಶ. This is the time for me to tell Jesus to perform this miracle. ಆದರೆ ಅಲ್ಲಿ ಯೇಸು ಸ್ವಾಮಿ ಒಪ್ಕೊಳ್ಳೋದಿಲ್ಲ. ಅವ್ರು ಹೇಳ್ತಾರೆ, 4ನೇ ವಚನದಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಹೇಳ್ತಾರೆ ಅಂದರೆ, ವಾಟ್ ಹ್ಯಾವ್ ಐ ಟು ಡೂ ವಿತ್ ದಿ ಮೈನ್ ಆರ್ ಹ್ಯಾಸ್ ನಾಟ್ ಯೆಟ್ ಕಮ್. ನನ್ನ ಸಮಯ ಇನ್ನೂ ಬಂದಿಲ್ಲ. ಆದರೆ ಮರಿಯಳಿಗೆ ಗೊತ್ತಿತ್ತೆಂದರೆ, ಅವರು ಹುಟ್ಟಿದೇ ಅದ್ಭುತ ಮಾಡಲಿಕ್ಕೆ, ಅವರು ಹುಟ್ಟಿದೇ ಸೈತಾನ ಕಾರ್ಯವನ್ನು ಹಾಳು ಮಾಡಲಿಕ್ಕೆ. ಆತನ ಬಾಯಿಂದ ಬರುವ ಮಾತು ಅದು ನೆರವೇರದೆ ಹೋಗುವುದಿಲ್ಲ. ಅವರು ಅದ್ಭುತ ಮಾಡೇ ತೀರ್ತಾರೆ. ಬಿಕಾಸ್ ಮೇರಿ ಸೇಸ್ ವೆರಿ ಕ್ಲಿಯರ್ಲಿ, ಡೂ ವಾಟ್ ಹೀ ಟೆಲ್ಸ್ ಯು ಟು ಡೂ. ಇವತ್ತು ನಾವು ಏನು ವಾಕ್ಯವನ್ನು ನೋಡ್ತಾ ಇದ್ದೇವೆ ಅಂದರೆ,
ಸ್ವಾಮಿ ನಮಗೆ ಏನು ಹೇಳ್ತಾರೋ ಅದನ್ನು ನಾವು ಮಾಡಬೇಕು ಪ್ರಿಯರೇ. ಇಲ್ಲಿ ಮೊದಲನೇದಾಗಿ ನಾವು ನೋಡ್ತೇವೆ ಅಂದರೆ, ಯೇಸು ಸ್ವಾಮಿ ಹತ್ರ ಜನರು ಬಂದಾಗ ಯೇಸು ಸ್ವಾಮಿ ಅವ್ರಿಗೆ ಏನು ಹೇಳ್ತಾರೆ ಅಂದರೆ, 7ನೇ ವಚನ, Jesus saith unto them, fill the water pots with water, and they fill them up to the brim. And he saith unto them, draw out now and bear unto the governor of the feast, and they bare it. When the ruler of the feast had tasted the water that was made wine, and knew not whence it was, but the servants which drew the water knew. The governor of the feast called the bridegroom, and saith unto him, every man at the beginning doth set forth good wine, and when men have well drunk, then that which is worse. But thou hast kept the good wine until now. The beginning of miracles did Jesus in Cana of Galilee, and manifested forth his glory, and his disciples believed on him. Hallelujah. ಇಲ್ಲಿ ಒಂದು ರಹಸ್ಯ ನಾವು ಕಲ್ಕೊಳ್ತೇವೆ ಏನೆಂದರೆ, ಆ ಒಂದು ಅದ್ಭುತ ಕಾರ್ಯ ಅಲ್ಲಿ ಆಗಬೇಕೆಂದ್ರೆ ಮರಿಯಳು ಹೇಳಿದ ಮಾತು ನಾವೆಲ್ಲರೂ ಸೇರಿ ಹೇಳ್ಕೊಳ್ಳೋಂದರೆ, ಅವ್ರು ಏನು ಹೇಳ್ತಾರೋ ಅದನ್ನು ಮಾಡಿರಿ. ಡೂ ವಾಟ್ he tells you to do. That is the main thing. ಇವತ್ತು ನಾವು ಹೇಗೆ ಜೀವಿಸ್ತಾ ಇದ್ದೇವೆ, ಇವತ್ತು ನಾವು ನೋಡ್ತಾ ಇದ್ದೇವೆ, ಇನ್ಕ್ಲೂಡಿಂಗ್ ಯವನಸ್ಥರನ್ನು, ಚಿಕ್ಕ ಮಕ್ಕಳು ಸಹ ಇಷ್ಟೋ ಮಟ್ಟಿಗೆ ಏನೆಂದರೆ ನಮಗೆ ಮನಸ್ಸಿಗೆ ಬಂದ ಸಂಗತಿಗಳನ್ನೇ ನಾವು ಮಾಡ್ತಾ ಇದ್ದೇವೆ. ನಾವು ಇಷ್ಟೋ ಮಟ್ಟಿಗೆ ನಮ್ಮ ಹಿರಿಯರಿಗೂ ಅವರ ಒಪಿನಿಯನ್ ಕೇಳೋದಿಲ್ಲ. ವಿ ಥಿಂಕ್ ದ್ಯಾಟ್ ನಮ್ಮ ಹಿರಿಯರ ಆಲೋಚನೆ ಬೇರೆ ಇದೆ, ಅವ್ರಿಗೆ ನಮ್ಮಷ್ಟು ತಿಳುವಳಿಕೆ ಇಲ್ಲ, ಅವ್ರಿಗೆ ನಮ್ಮನ್ನು ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಸರಿ, ಆದರೆ ನಾವು ಇವಾಗ ಯಾವುದೋ ಒಂದು ಯೋಚನೆಯಲ್ಲಿ ಇದ್ದೇವೇನೆಂದರೆ, ದೇವರಿಗೂ ನಾವು ಕೇಳೋದಿಲ್ಲ. ಇವಾಗ ದೇವರ ಹತ್ರನೂ ಹೋಗಿ ನಾವು ಬೇಡ್ಕೊಳ್ಳೋದಿಲ್ಲ. ಏನೆಂದರೆ, ಸ್ವಾಮಿ ನಾನು ಏನು ಮಾಡಲಿ? ಪ್ರಿಯರೇ, ಇವತ್ತು ನಾವು ಏನು ಕಲಿತಾ ಇದ್ದೇವೆ ಈ ವಾಕ್ಯ ಮೂಲಕ ಏನೆಂದರೆ, ಇಫ್ ಯು ಆ್ಯಂಡ್ ಐ ವಾಂಟ್ ಅ ಮಿರಕಲ್, ನನ್ನ ಜೀವನದಲ್ಲಿ ಒಂದು ಅದ್ಭುತ ಆಗಬೇಕೆಂದ್ರೆ ಕೀ ಏನೆಂದರೆ, ಡೂ ವಾಟ್ ಹೀ ಟೆಲ್ಸ್ ಯು ಟು ಡೂ. ನಿಮಗೆ ಏನು ಸ್ವಾಮಿ ಮಾಡಲಿಕ್ಕೆ ಹೇಳ್ತಾರೋ ನೀವು ಅದನ್ನು ಮಾಡಿದರೆ ಖಂಡಿತವಾಗಿ ಒಂದು ಅದ್ಭುತ ಆಗುತ್ತೆ. ಇದು ಮೊದಲನೇ ಅದ್ಭುತ. ಆ್ಯಂಡ್ ದ ಕೀ ಆ್ಯಂಡ್ ದ ಬೇಸ್ ಆ್ಯಂಡ್ ದ ಫೌಂಡೇಶನ್ ಆಫ್ ದಿಸ್, ದ ವೆರಿ ವರ್ಡ್ ಆಫ್ ದಿಸ್ ಇಸ್ ಡೂ ವಾಟ್ ಗಾಡ್ ಟೆಲ್ಸ್ ಯು ಟು ಡೂ. ಅವರು ಏನು ಹೇಳ್ತಾರೋ ಅದನ್ನು ನೀನು ನಾನು ಕೇಳಿ ಮಾಡಿದರೆ ಪ್ರಿಯರೇ, ನಮ್ಮ ಜೀವನದಲ್ಲಿನೂ ಅದ್ಭುತ. ಆರ್ ಯು ಲುಕಿಂಗ್ ಫಾರ್ವರ್ಡ್ ಫಾರ್ ಅ ಮಿರಕಲ್? ಆರ್ ಯು ಲುಕಿಂಗ್ ಫಾರ್ ಅ ಬ್ರೇಕ್ ಥ್ರೂ? ವೈ ನಾಟ್ ವಿ ಆಸ್ಕ್ ಗಾಡ್? ನಮ್ಮ ದೇವರು ಯಾರೆಂದರೆ, ಪ್ರತಿಯೊಂದು ಏರಿಯಾದಲ್ಲಿ, ಇನ್ ಎವ್ರಿ ಏರಿಯಾ ಆಫ್ ಆರ್ ಲೈಫ್. ಇಲ್ಲಿ ಸ್ವಾಮಿ ಹೇಳ್ಬೋದು, ವಾಟ್ ಹ್ಯಾವ್ ಐ ಗಾಟ್ ಟು ಡೂ? ಇದೊಂದು ಮದುವೆ ಆಗಿದೆ, ನನಗೆ ಮದುವೆ ವಿಷಯದಲ್ಲಿ ಎಲ್ಲ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಐ ಆಮ್ ಅ ರೈಚಸ್ ಪರ್ಸನ್, ಐ ಆಮ್ ಅ ಸಿನ್ಲೆಸ್ ಪರ್ಸನ್, ಐ ಹ್ಯಾವ್ ಕಮ್ ಟು ಸೇವ್ ದ ಲಾಸ್ಟ್, ಐ ಹ್ಯಾವ್ ಕಮ್ ಟು ಡೂ ದ ವಿಲ್ ಆಫ್ ಮೈ ಫಾದರ್ ಅಂತ ಸ್ವಾಮಿ ಈ ಒಂದು ಮದುವೆಯಲ್ಲಿ, ಆ ಕಾನಾ ಊರಿನ ಮದುವೆಯಲ್ಲಿ ನೀರನ್ನು ದ್ರಾಕ್ಷಾರಸ ಮಾಡಲಿಕ್ಕೆ ಅವ್ರು ಒಪ್ಕೊಳ್ಬಾರ್ದಿತ್ತು. ಬಟ್ ನಮ್ಮ ದೇವರು ಹಾಗೆ ಅಲ್ಲ. ಅವರೆಲ್ಲ ನಮ್ಮ ಆಗು ಹೋಗುವ ಸಂಗತಿಯಲ್ಲಿ, ಇನ್ ಆಲ್ ದಟ್ ವಿ ಡೂ, ಹಿ ಈಸ್ ದೇರ್ ಟು ಪರ್ಫಾರ್ಮ್ ಅ ಮಿರಕಲ್. ಬಟ್ ದ ಕೀ ಫಾರ್ ಆಲ್ ದಿಸ್, ಇಫ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅ ಮಿರಕಲ್, ಲೆಟ್ ಅಸ್ ಪುಟ್ ಅಸೈಡ್ ಅವರ್ ಥಾಟ್ಸ್, ಲೆಟ್ ಅಸ್ ಪುಟ್ ಅಸೈಡ್ ಅವರ್ ನಾಲೆಜ್, ಅವರ್ ಇಂಟೆಲಿಜೆನ್ಸ್, ಅವರ್ ಇನ್ಫ್ಲೂಯೆನ್ಸ್, our capacity, our ability, everything that I have, let us put it aside. ಇಲ್ಲಿ ನಾವು ನೋಡ್ತೇನೆ ಅಂದರೆ, ಮಧ್ಯದಲ್ಲಿ ಅವರು ಯಾರನ್ನಾದರೂ ಕಲಿಸಿ ಒಂದು ಒಳ್ಳೆ ದ್ರಾಕ್ಷರಸ ತಗೊಂಡು ಬರ್ಬೋದಿತ್ತು. ಆದರೆ ಮರಿಯಳು ಹೇಳಿದೆ ಅಂದರೆ, ಅವ್ರು ಏನು ಹೇಳ್ತಾರೋ ಅದನ್ನು ಮಾಡ್ರಿ. ಪ್ರಿಯರೇ, ಇವತ್ತು ಇಷ್ಟೋ ಮೇಲೆ ಜನರು ಹೋಗಿದ್ದಾರೆ, ಟೆಕ್ನಾಲಜಿ ಇಷ್ಟು ಹೈ ಹೋಗಿದೆ, ಆದರೆ ಸಹ ಒಂದು ಸಮಯ ಬರುತ್ತೇನೆಂದರೆ ಮ್ಯಾನ್ ಬಿಕಮ್ಸ್ ಹೆಲ್ಪ್ಲೆಸ್. Man becomes helpless because whatever we do, we are limited. But our God is unlimited. There is no limit to his miracle working power. There is no limit to his deliverance. He is the same yesterday, today and forever. ಆತನು ನಿನ್ನೆ ಇದ್ದಂಗೆ ಇವತ್ತು ನಿರಂತರ ಇರುವ ಸ್ವಾಮಿಯಾಗಿದ್ದಾರೆ. ಆದರೆ ನಮ್ಮ ಜೀವಿತದಲ್ಲಿ ಇವತ್ತು ಯಾಕೆ ಅದ್ಭುತ ಆಗ್ತಾ ಇಲ್ಲ ಅಂದರೆ, ನಾವು ಆತನು ಹೇಳಿದ ಕೆಲಸವನ್ನು ಮಾಡೋದಿಲ್ಲ.
ನಾವು ನಮಗೆ ಇಷ್ಟ ಬಂದ ಕೆಲಸ ಮಾಡ್ತೇವೆ. ಯಾಕೆ ಸಿಸ್ಟರ್ ನಾವು ಪ್ರಾರ್ಥನೆ ಮಾಡಲ್ಲವ ಅಂತ ನೀವು ಕೇಳ್ಬೋದು. ಖಂಡಿತವಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ನಾವು ಪ್ರಾರ್ಥನೆ ಹೇಗೆ ಮಾಡ್ತೇವೆ ಅಂದರೆ, ತಂದೆಯಾದ ದೇವರೇ, ನಾನು ಈ ವಿಷಯಕ್ಕೆ ಕೈ ಹಾಕಿದ್ದಾನೆ, ಇದರಲ್ಲಿ ನೀವು ಸಫಲತೆ ಕೊಡ್ರಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಅದ ಬದಲಿ ಸ್ವಾಮಿ ನಾನು ಈ ವಿಷಯಕ್ಕೆ ಏನು ಮಾಡಲಿ, ಸ್ವಾಮಿ ನಮ್ಮ ಹತ್ರ ಮಾತಾಡ್ತಾರೆ, ಇದಕ್ಕೆ ಕೈ ಹಾಕಬೇಡ ಅದಕ್ಕೆ ಹಾಕು, ಈ ಕರಿಯರ್ ಚೂಸ್ ಮಾಡಬೇಡ ಆ ಕರಿಯರ್ ಚೂಸ್ ಮಾಡಿ, ಈ ಬಿಸ್ನೆಸ್ಗೆ ಕೈ ಹಾಕಬೇಡ ಆ ಬಿಸ್ನೆಸ್ಗೆ ಕೈ ಹಾಕಿ. ವೆನ್ ದ ಲಾರ್ಡ್ ಡೈರೆಕ್ಟ್ಸ್ ಅಸ್, ದೇರ್ ವಿಲ್ ಬಿ ಅ ಮಿರಕಲ್. ದೇರ್ ವಿಲ್ ಬಿ ಸಚ್ ಅ ಮಿರಕಲ್ ದಟ್ ಎವ್ರಿಬಡಿ ವಿಲ್ ಬಿ ವಂಡರ್ಸ್ಟ್ರಕ್. ಅದೇ ಒಂದು ಕತೆ ನಾವು ವಿಮೋಚನಾ ಕಾಂಡದಲ್ಲಿ ನೋಡ್ತೇವೆ. ವಿಮೋಚನಾ ಕಾಂಡ 13ನೇ ಅಧ್ಯಾಯ 13 ಹಾಗೂ 14ನೇ ವಚನಕ್ಕೆ ನಾವು ಓದ್ಕೊಳ್ಳುವ. ಲೆಟ್ಸ್ ರೀಡ್ ಫ್ರಮ್ ವರ್ಸ್ 13 and 14. And Moses said unto the people, Fear ye not, stand still and see the salvation of the Lord, which he will show to you today. For the Egyptians you have seen today, ye shall see them again no more. The Lord shall fight for you, and he shall hold your peace. And the Lord said unto Moses, Wherefore criest thou unto me? Speak unto the children of Israel that they go forward. But lift thou up thy rod and stretch out thine hand over the sea and divide it, and the children of Israel shall go on dry ground through the midst of the sea. Hallelujah. ಇಲ್ಲಿ ಕೆಂಪು ಸಮುದ್ರ ಮುಂದೆ ಇದೆ, ಫರೋ ಅರಸ ಹಿಂದೆ ಇದ್ದಾನೆ, ಎಲ್ಲಿ ಹೋಗಬೇಕು ಗೊತ್ತಿಲ್ಲ. ಅಷ್ಟು ಜನ, 4 ಲಕ್ಷ ಜನ ಎಲ್ಲರೂ ಮೋಶೆಗೆ ದೂಷಿಸ್ತಾ ಇದ್ದಾರೆ. ನಿನ್ನ ಮೂಲಕ ನಮಗೆ ಅಲ್ಲಿ ಐಗುಪ್ತದಲ್ಲಿ ಏನು ಸಮಾಧಿ ಇರಲಿಲ್ಲವ, ಇಲ್ಲಿ ನೀನು ತಗೊಂಡು ಬಂದು ನಮಗೆ ಸಮಾಧಿ ಮಾಡಬೇಕಂತ ಇದೆ ಅಂತ ಎಲ್ಲ ಜನರು ಪ್ರಿಯರೇ, they were cursing, they were yelling, they were shouting at Moses. ಆದರೆ ಮೋಶೆಗೆ ಗೊತ್ತಿತ್ತೇನೆಂದರೆ, ದೇವರು ಒಂದು ಮಾತನ್ನು ಮಾತಾಡಿದರೆ ಅದನ್ನು ಯಾರೂ ಬದಲಾವಣೆ ಮಾಡಲಿಕ್ಕೆ ಆಗಲ್ಲ. ಅವನ ಒಂದು ಇಂಟೆಲಿಜೆನ್ಸ್ ಯೂಸ್ ಮಾಡಲಿಲ್ಲ. ಅವನು ಒಂದು ವಾರಿಯರ್ ಆಗಿದ್ದ, ಒಂದು ಪ್ರಿನ್ಸ್ ಆಗಿದ್ದ. ಈ ನ್ಯೂ ಥಿಂಗ್ಸ್, ಹಿ ವಾಸ್ ಅ ಸ್ಮಾರ್ಟ್ ಗಾಯ್. ಆದರೆ ಆ ಸಮಯದಲ್ಲಿ ಅವನು ಏನು ಮಾಡ್ತಾನೆ ಅಂದರೆ, ದೇವರ ಬಳಿಗೆ ಹೋಗ್ತಾನೆ. ಹಿ ಗೋಸ್ ಟು ಗಾಡ್ ಆ್ಯಂಡ್ ಹಿ ಸೀಕ್ಸ್ ಗಾಡ್. ದೇವರೇ ನಾನು ಏನು ಮಾಡಲಿ? ಅವನಿಗೆ ಗೊತ್ತಿತ್ತು, ಅವನು ನಂಬಿದ ದೇವರು ಇರುವಾತನೂ ಬದಲಾವಣೆ ಆಗೋದಿಲ್ಲ, ಖಂಡಿತವಾಗಿ ಅದ್ಭುತ ಮಾಡ್ತಾರೆ. ಇಲ್ಲಿ ಸಹ ಅವನು ದೇವರ ಬಳಿಗೆ ಹೋದಾಗ ದೇವರು ಅವನಿಗೆ ಮಾರ್ಗ ಇಲ್ಲದಲ್ಲಿ ಮಾರ್ಗ ಮಾಡಿದರು ಪ್ರಿಯರೇ. ಕೆಂಪು ಸಮುದ್ರನು ಇಬ್ಬಾಗ ಮಾಡಿದ್ದು ಹೇಗೆ ಅಂದರೆ, ಹೀ ಟ್ರಸ್ಟೆಡ್ ಗಾಡ್. ಹಿ ಸೆಡ್, ಲಾರ್ಡ್ ಟೆಲ್ ಮಿ ವಾಟ್ ಐ ಶುಡ್ ಡೂ. ಇಷ್ಟು ಜನರು ನನ್ನ ವಿರೋಧವಾಗಿದ್ದಾರೆ. ಹಿಂದೆ ನೋಡಿದರೆ ಫರೋ ಅರಸ ಇದ್ದಾನೆ, ಮುಂದೆ ನೋಡಿದರೆ ಕೆಂಪು ಸಮುದ್ರ ಇದೆ, ಎಲ್ಲಿ ಹೋಗಬೇಕು ನನಗೆ ದಾರಿ ತೋಚ್ತಾ ಇಲ್ಲ. ಆದರೆ ಸ್ವಾಮಿ ನೀವು ಹೇಳಿದಂಗೆ ನಾನು ಮಾಡ್ತಾನೆ. ಯು ಟೆಲ್ ಮಿ ವಾಟ್ ಐ ಆಮ್ ಸಪೋಸ್ ಟು ಡೂ. ವೆನ್ ಗಾಡ್ ಸ್ಪೋಕ್ ಟು ಹಿಮ್ ಸೇಯಿಂಗ್ ದಟ್, ಯಾಕೆ ಅಳ್ತಾ ಇದೆಯಾ, ಕೋಲನ್ನು ಚಾಚು. He knew that God would do something. He knew that God would do something. ಪ್ರಿಯರೇ, ನಮ್ಮ ದೇವರು ಮಾತಾಡುವ ದೇವರಾಗಿದ್ದಾರೆ. ನಾನು ಇವತ್ತು ಯಾವುದೇ ಪರಿಸ್ಥಿತಿಯಲ್ಲಿ ದಾಟಿ ಹೋದರೂ ಆ ಪರಿಸ್ಥಿತಿಯನ್ನು ಸ್ವಾಮಿ ಮುಂದೆ ಇಟ್ಕೊಳ್ಳುವ. ಮೇ ಬಿ ಕಾನಾ ಊರಿನ ಮಧ್ಯದಲ್ಲಿ ಒಂದು ಕೊರತೆ ಆಗಿ ಇರ್ಬೋದು, ಅಥವಾ ಎಲ್ಲ ಕಡೆಯಿಂದ ಸಮಸ್ಯೆ ಬಂದಿರ್ಬೋದು, ಎಲ್ಲಿ ಬಾಗಿಲು ತೆರೀತಾ ಇಲ್ಲ, ಏನು ಮಾಡಬೇಕು ತೋಚ್ತಾ ಇಲ್ಲ. ಅಟ್ ದಿಸ್ ಟೈಮ್ ವಾಟ್ ವಿ ನೀಡ್ ಇಸ್ ಟು ಹಿಯರ್ ವಾಟ್ ಗಾಡ್ ಸೇಸ್. Because one thing we read from all these verses ಏನಂದರೆ, just do what he tells you to do. ಆತನು ಏನು ಹೇಳ್ತಾರೋ ಅದನ್ನು ನೀವು ಮಾಡಿದರೆ ಖಂಡಿತವಾಗಿ ಒಂದು ಅದ್ಭುತ ಕಾರ್ಯ ಆಗುತ್ತೆ. ಹಲ್ಲೆಲೂಯಾ. ಪ್ರಿಯರೇ, ನಾವು ಮನುಷ್ಯರ ಮಾತನ್ನು ಇಷ್ಟು ನಂಬ್ತೇವೆ ಗೊತ್ತಾ. ಇವರು ನಮಗೆ ಸಹಾಯ ಮಾಡ್ತಾರೆ ಅಂತ ಹೇಳಿದ್ದಾರೆ. ಎಸ್ಪೆಷಲಿ ಈ ಸಮಯದಲ್ಲಿ ನಾವು ಒಂದನ್ನು ನೋಡ್ತೇವೆನೆಂದರೆ, ಅವ್ರಿಗೆ ಕಾಲ್ ಮಾಡಿದರೆ ನಮಗೆ ಬೆಡ್ ಸಿಗ್ಬೋದು, ಇವರಿಗೆ ಕಾಲ್ ಮಾಡಿದರೆ ನಮಗೆ ಆಕ್ಸಿಜನ್ ಸಿಕ್ಕುತ್ತೆ, ಇವರಿಗೆ ಕಾಲ್ ಮಾಡಿದರೆ ನಮಗೆ ಇಂಜೆಕ್ಷನ್ ವ್ಯಾಕ್ಸಿನೇಷನ್ ಸಿಕ್ಕುತ್ತೆ ಅಂತ ನಾವು ಇಷ್ಟು ಜನರನ್ನು ನಂಬ್ತೇವೆ. ಆದರೆ ಸ್ವಾಮಿ ಮೇಲೆ ನಾವು ನಂಬಿಕೆ ಇಡುವುದಿಲ್ಲ, ಸ್ವಾಮಿ ಮಾತನ್ನು ನಾವು ಹತ್ಕೊಳ್ಳೋದಿಲ್ಲ. ಪ್ರಿಯರೇ, ಇವತ್ತು ನಾವು ಏನನ್ನು ಕಲಿತಾ ಇದ್ದೇವೆ ಅಂದರೆ, ಯಾವ ಪರಿಸ್ಥಿತಿಯಲ್ಲಿ ನಾವು ದಾಟಿ ಹೋಗ್ತೇವೆ. Do you expect a miracle? Are you looking for a miracle? Are you looking unto man for a miracle, or are you looking unto God for a miracle? If you are looking unto God for a miracle, just do what he will tell you to do. He may speak to us through the word of God. He may speak to us through dreams and visions. He may speak to us through man of God. When you are watching the TV or you are going through social media, God has different ways to speak. ನಮ್ಮ ಹತ್ರನೇ ಸ್ವಾಮಿ ಮಾತಾಡ್ಬೋದು. ಸ್ವಾಮಿ ಭಿನ್ನ ಥರದಲ್ಲಿ ಮಾತಾಡ್ತಾರೆ ಪ್ರಿಯರೇ. ಆದರೆ ಸ್ವಾಮಿ ಏನನ್ನು ಅಪೇಕ್ಷೆ ಮಾಡ್ತಾರೆ ಇವತ್ತೇನೆಂದರೆ, ಅವರು ಏನು ಹೇಳ್ತಾರೋ ಅಷ್ಟೇ ಮಾಡ್ರಿ.
ನಮ್ಮ ದೇವರು ದೊಡ್ಡ ಸೌಂಡ್ ಮಾಡಿಕೊಂಡು ದೊಡ್ಡ ಗಲಾಟೆ ಮಾಡಿಕೊಂಡು ಮಾಡೋ ಸಂಗತಿ ಅಲ್ಲ. ಹಿ ಕಮ್ಸ್ ಆ್ಯಂಡ್ ಹಿ ಸ್ಪೀಕ್ಸ್ ಇನ್ ಅ ಸ್ಟಿಲ್ ಸ್ಮಾಲ್ ವಾಯ್ಸ್. ಇಲ್ಲಿ ಮೋಶೆಗೆ ಹೇಳಿದ್ದೇನೆಂದರೆ, ಯಾಕೆ ಅಳ್ತಾ ಇದೆಯಾ, ಏನಿದೆ ನಿನ್ನ ಕೈಯಲ್ಲಿ, ಕೋಲಿದೆನ, ಚಾಚದನು, ಯಾವುದೋ ಮುಂದೆ ಚಾಚು, ಕೆಂಪು ಸಮುದ್ರ ಮುಂದೆ. ಪ್ರಿಯರೇ, ಪೂರ್ಣ ನಂಬಿಕೆಯಿಂದ ಹಿ ಡಿನ್ ಡೌಟ್, ಹಿ ಡಿನ್ ಸೇ ವಾಟ್ ಇಫ್, ಬಟ್ ಇದೆಲ್ಲ ಮೋಶೆ ಹೇಳಿಲ್ಲ. ಒನ್ ಥಿಂಗ್ ಹಿ ನ್ಯೂ, ಹಿ ಹ್ಯಾಸ್ ಸ್ಪೋಕನ್ ಆ್ಯಂಡ್ ಐ ವಿಲ್ ಡೂ ಎಕ್ಸಾಕ್ಟ್ಲಿ ವಾಟ್ ಹಿ ಸೇಸ್. ಕೋಲನ್ನು ತೆಗೆದು ಚಾಚಿದ ಕೆಂಪು ಸಮುದ್ರ ಮುಂದೆ, ಕೆಂಪು ಸಮುದ್ರ ಇಬ್ಬಾಗಾಯಿತು. ಟು ದ ಸರ್ಪ್ರೈಸ್ ಆಫ್ ಆಲ್ ದ ಪೀಪಲ್, ಅಲ್ಲಿ ಇರುವ ಎಲ್ಲ ಜನರಿಗೆ ಒಂದು ಆಶ್ಚರ್ಯ ಆಗೋ ರೀತಿಯಲ್ಲಿ. ಅಷ್ಟೆಲ್ಲ ಫರೋ ಮತ್ತು ಆತನ ಸೈನಿಕರು, ಆತನ ಬಲಶಾಲಿಯಾದ ಕುದುರೆಗಳು, ರಥಗಳು ಎಲ್ಲರ ಮುಂದೆ ಎಲ್ಲರಿಗೆ ಆಶ್ಚರ್ಯ ಆಗುವ ರೀತಿಯಲ್ಲಿ ದೇವರು ಅಸಾಧ್ಯ ಸಂಗತಿಯನ್ನು ಮಾಡಿದ್ದು. ಹೇಗೆ ಅಂದರೆ, ಆತನು ಏನು ಹೇಳಿದರೋ ಅದೇ ಮಾಡಿದರು. ಪ್ರಿಯರೇ, ಇವತ್ತು ನಾವು ಹಾಗೆ ಮಾಡ್ತೇವೆ. ನಮಗೆ ಸ್ವಾಮಿ ಏನಾದರೂ ಹೇಳಿದರೆ ನಾವು ಇಷ್ಟು ಪ್ರಶ್ನೆ ಆಗ್ತವೆ. ಫಸ್ಟ್ ಆಫ್ ಆಲ್, ವಿ ಡೋಂಟ್ ವಾಂಟ್ ಟು ಹಿಯರ್ ದ ವಾಯ್ಸ್ ಆಫ್ ಗಾಡ್, ವಿ ಡೋಂಟ್ ವಾಂಟ್ ಟು ಹಿಯರ್ ವಾಟ್ ಹಿ ಸೇಸ್, ವಿ ವಾಂಟ್ ಟು ಡೂ ವಾಟ್ ವಿ ವಾಂಟ್ ಟು ಡೂ. ಏನೇ ಆಗಲಿಲ್ಲದಾಗ ನಾವು ದೇವರಿಗೆ ಬೈತೇವೆ, ಎಲ್ಲಿದ್ದಾರೆ ದೇವರು, ಏನು ಅದ್ಭುತ ಮಾಡ್ತಾ ಇಲ್ಲ, ಏನು ನಮ್ಮ ಜೀವಿತದಲ್ಲಿ ಆಗ್ತಾರೆ. ನಾವು ಸ್ವಾಮಿಗೆ ಸಮಯ ಕೊಡ್ತವ, ಸ್ವಾಮಿಯ ಸ್ವರ ಕೇಳಲಿಕ್ಕೆ ಸಮಯ ಕೊಡ್ತಾರ. ಏನೇ ಒಂದು ಸಮಸ್ಯೆ ನಮ್ಮ ಜೀವನದಲ್ಲಿ ಆದರೆ ನಾವೇ ಅದಕ್ಕೆ ಸೊಲ್ಯೂಷನ್ ಹುಡುಕ್ತೇವೆ. ನಾವು ಯಾವಾಗ ಅದಕ್ಕೆ ಸೊಲ್ಯೂಷನ್ ಹುಡುಕ್ತೇವೋ ಅಲ್ಲಿ ಒಂದು ಅದ್ಭುತ ಕಾರ್ಯ ಆಗಲ್ಲ. ಅದ್ಭುತ ಕಾರ್ಯ ಆಗಬೇಕಾ ನಿಮ್ಮ ಜೀವನದಲ್ಲಿ? ದೆನ್ ಗೋ ಟು ಗಾಡ್, hold on to him. Lord, speak to me. You speak, Lord. When you speak, there will be a miracle. ಖಂಡಿತವಾಗಿ ಪ್ರಿಯರೇ, ಇಲ್ಲಿ ಎಲ್ಲರಿಗೆ ಆಶ್ಚರ್ಯ ಆಯಿತು. ಸ್ವಾಮಿ ಹೇಳಿದ್ರೇನೆಂದರೆ, ಕೋಲನ್ ಚಾಚಿದ. ವಾಟ್ ಹ್ಯಾಪನ್? ಟು ದ ಅಟರ್ ಸರ್ಪ್ರೈಸ್ ಆಫ್ ಎವ್ರಿಬಡಿ, ಕೆಂಪು ಸಮುದ್ರ ಇಬ್ಬಾಗಾಯಿತು. ಇಸ್ ಇಟ್ ಪಾಸಿಬಲ್ ವಿತ್ ಎನಿ ಮ್ಯಾನ್? ಇಟ್ ಈಸ್ ನಾಟ್ ಪಾಸಿಬಲ್, ಬಟ್ ವಿತ್ ಗಾಡ್ ಆಲ್ ಥಿಂಗ್ಸ್ ಆರ್ ಪಾಸಿಬಲ್. ಆ ಮೊದಲನೇ ಸಂಗತಿ ನಾವು ನೋಡ್ತೇನೆಂದರೆ, ಏನಾದರೂ ನೀನು ನಾನು ದೇವರು ಹೇಳಿದ ಮಾತನ್ನು ನಾವು ಕೇಳಿದರೆ, ಇಫ್ ವಿ ವಿಲ್ ಡೂ ವಾಟ್ ಹಿ ಟೆಲ್ಸ್ ಅಸ್ ಟು ಡೂ, ದೇರ್ ವಿಲ್ ಬಿ ಅ ಮಿರಕಲ್. ಅನೇಕ ವರ್ಷಗಳ ಹಿಂದೆ ನಾನು ರಕ್ಷಣೆ ಹೊಂದಿದಾಗ ಯಾರೋ ಒಬ್ಬರು ಈ ಪುಸ್ತಕ ನನಗೆ ಗಿಫ್ಟ್ ಮಾಡಿದರು. ಲೈಕ್ ಅ ಮೈಟಿ ವಿಂಡ್ ಅಂತ ಮೆಲ್ ಟೆರಿ ಅವರು ಬರೆದ ಪುಸ್ತಕ. ಅದ್ಭುತವಾದ ರೀತಿಯಲ್ಲಿ ಹೇಗೆ ದೇವರು ಒಂದು ಯವನಸ್ಥ ಗುಂಪನ್ನು ಇಂಡೋನೇಷ್ಯಾಗೆ ಕಲಿಸಿ ಅಲ್ಲಿ ಸೇವೆಗೆ ಉಪಯೋಗಿಸಿದರು. ಆ ಇಂಡೋನೇಷ್ಯಾದಲ್ಲಿ ಈ ಗುಂಪಿಂದ ಯವನಸ್ಥರು ಹೋದಾಗ ಅಲ್ಲಿ ಯಾರೂ ದೇವರನ್ನು ನಂಬ್ತಾ ಇರಲಿಲ್ಲ, ಒಬ್ಬರು ದೇವರನ್ನು ನಂಬ್ತಾ ಇರಲಿಲ್ಲ. ಇವರು ಎಲ್ಲ ಕಡೆ ಸುವಾರ್ತೆ ಸಾರ್ತಾ ಇದ್ರು, ಮನೆಗೆ ಹೋಗಿ ಸಾಡ್ತಾ ಇದ್ರು, ರೋಡಲ್ಲಿ ನಿಲ್ತು ಸಾಡ್ತಾ ಇದ್ರು. ಆದರೆ ಅಲ್ಲಿದ್ದು ಜನರು ಕಠಿಣವಾದ ಹೃದಯದಲ್ಲಿ ಇತ್ಕೊಂಡು ಯಾರೂ ಕಿವಿ ಕೊಡ್ತಾ ಇರಲಿಲ್ಲ, ರಕ್ಷಣೆ ಹೊಂದ್ತಾ ಇಲ್ಲ. ಒಂದು ಸಮಯ ಏನಾಯ್ತು ಅಂದರೆ, ಅವರು ಇರುವ ಊರಿನಲ್ಲಿ ಆ ಹಳ್ಳಿಯ ಮುಖಸ್ಥ ದ ಚೀಫ್ ಅವರು ತೀರಿ ಹೋಗ್ಬಿಟ್ರು. ತೀರಿ ಹೋದಾಗ ಈ ಯವನಸ್ಥರಿಗೆ ಆ ಸುದ್ದಿ ಬಂತೇನೆಂದರೆ, ಆ ಚೀಫ್ ತೀರಿ ಹೋಗಿದ್ದಾರೆ. ಇವರು ಪ್ರಾರ್ಥನೆ ಮಾಡಾಗ ದೇವರವ್ರಿಗೆ ಹೇಳಿದ್ರೇನೆಂದರೆ, ಐ ವಿಲ್ ರೇಸ್ ಹಿಮ್ ಅಪ್ ಅಂತ, ಇವನನ್ನು ನಾನು ತಿರುಗಿ ಜೀವಕ್ಕೆ ತಗೊಂಡು ಬರ್ತಾನೆ. ಪ್ರಿಯರೇ, ದಟ್ ಈಸ್ ಆಲ್. ಸ್ವಾಮಿ ಅವ್ರಿಗೆ ಹೇಳಿದಂದರೆ, ಯು ವಿಲ್ ಗೋ ಆ್ಯಂಡ್ ಪ್ರೇ ಆ್ಯಂಡ್ ಐ ವಿಲ್ ರೇಸ್ ಹಿಮ್ ಅಪ್. ಇವರು ನೋಡಿ, ಇವರು ಆ ಯೋಚನೆ ಬಂದಿರ್ಬೋದು, ಬಟ್ ದೆ ಟ್ರಸ್ಟೆಡ್ ಗಾಡ್. ಏನೆಂದರೆ, ಇನ್ ಕೇಸ್ ಅದ್ಭುತ ಆಗಿಲ್ಲದ್ರೆ, ಇನ್ ಕೇಸ್ ನಾವು ಕೇಳಿದ್ದು ಸರಿಯಾಗಲಿಲ್ಲ ಅಂದರೆ, ಏನಾದರೂ ನಮ್ಮದು ತಪ್ಪಾದರೆ ಈ ಊರಿನ ಜನರು ನಮ್ಮನ್ನು ಬಿಡ್ಬೋದಾ, 101 ಆಲೋಚನೆ ಬಂದಿರಬೇಕು ಪ್ರಿಯರೇ ಅವ್ರಿಗೆ. ಆದರೆ ಅವ್ರು ಬಿಟ್ಟು ಕೊಟ್ಟಿಲ್ಲ. ಅವ್ರು ಏನು ಮಾಡಿದ್ರೇನೆಂದರೆ, ದೇವರು ನಮಗೆ ಹೇಳಿದಾರಲ್ಲ, ನಾವು ಪ್ರಾರ್ಥನೆ ಮಾಡಬೇಕು, ಅವನನ್ನು ಎಬ್ಬಿಸ್ತಾನೆ ಅಂತ ಹೇಳಿದಾರಲ್ಲ, ಲೆಟ್ಸ್ ಗೋ ಆ್ಯಂಡ್ ಪ್ರೇ. ಇವರಲ್ಲಿ ಹೋಗಿ ಅಲ್ಲಿದೆಲ್ಲ ಜನರಿಗೆ ಹೇಳಿದರು, ಇವನು ಸತ್ತಿಲ್ಲ, ಇವ ಖಂಡಿತವಾಗಿ ಹೇಳ್ತಾನೆ. ನಮಗೆ ಸ್ವಾಮಿ ಹೇಳಿದಾರೇನೆಂದರೆ, ಸ್ವಾಮಿ ಇವನನ್ನು ಎಬ್ಬಿಸ್ತಾರೆ, ಯೇಸು ನಾಮದಲ್ಲಿ ನಿಮ್ಮ ಊರಿನ ಮುಖ್ಯಸ್ಥರು ಅವ್ರು ಮತ್ತೆ ತಿರುಗಿ ಜೀವಕ್ಕೆ ಬರ್ತಾರೆ ಅಂತ ಧೈರ್ಯದಿಂದ ಹೇಳಿದ್ದಾರೆ. ಹೇಳಿದ ನಂತರ ಇವರು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಪ್ರೇಯರ್ ಇಡೀ ಗ್ರೂಪಿಂದ ಅವ್ರು ವರ್ಷಿಪ್ ಮಾಡಿದರು, ಪ್ರೇಯರ್ ಮಾಡಿದರು, ವಾಕ್ಯ ಓದಿದ್ದು, ಎಲ್ಲ ಸ್ಪಿರಿಚುವಲ್ ಥಿಂಗ್ಸ್ ಆಸ್ಪೆಕ್ಟ್ಸನ್ನು ಕವರ್ ಮಾಡಿದರು. ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರು, ಮಧ್ಯಾಹ್ನ ಆಯಿತು, ಮಧ್ಯಾಹ್ನದಿಂದ ಕತ್ತಲೆ ಆಗಲಿಕ್ಕೆ ಪ್ರಾರಂಭ ಆಯಿತು. ಇವರಿಗೆ ಮಧ್ಯದಲ್ಲಿ ಎಲ್ಲೋ ಒಂದು ಸ್ವಲ್ಪ ಆಲೋಚನೆ ಬಂದಿರಬಹುದು, ಏನೆಂದರೆ, ನಿಜವಾಗಿ ನಾವು ದೇವರ ಮಾತು ಕೇಳಿದೆವಾ, ನಿಜವಾಗಿ ನಮಗೆ ಸ್ವಾಮಿ ಹೇಳಿದಾರ ಅಂತ ಒಂದು ಆಲೋಚನೆ ಬಂದಿರಬೇಕು. ಯಾಕೆಂದರೆ ಆ ಬಾಡಿಯಲ್ಲಿ ಮೂಮೆಂಟೇ ಇಲ್ಲ, ಸತ್ತವನ್ ಹಾಗೇ ಇದ್ದಾನೆ. ಅಲ್ಲಿದು ಹಳ್ಳಿ ಜನರು, ಮೊದಲೇ ಗೊತ್ತು ಹಳ್ಳಿ ಜನರು ಹೇಗೆ ಅಂತ, ಅವ್ರಿಗೆ ಪೇಷನ್ಸು ಇರೋದಿಲ್ಲ, ಅವ್ರು ಬೇಗ ಮಣ್ಣು ಮಾಡಬೇಕಿತ್ತು. ಅವಾಗ ಅವ್ರು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು, ನೀವೇನಾದರೂ ಈಗ ನಾವು ಕತ್ತಲೆ ಆಗ್ತಾ ಇದೆ,
ಇದನ್ನು ತಗೊಂಡು ಹೋಗಿ ಈ ಶವನ್ ತಗೊಂಡೋಗಿ ನಾವು ಇವಾಗ ಬರಿ ಮಾಡಬೇಕು, ನಾವು ಲಾಸ್ಟ್ ರೈಟ್ಸನ್ನು ಫುಲ್ಫಿಲ್ ಮಾಡಬೇಕು ಅಂತ ಎಲ್ಲರೂ ಇಲ್ಲ, ಇವರು ಇನ್ನೂ ಟೈಮ್ ಕೇಳ್ತಾ ಇಲ್ಲ, ಅವ್ನು ಖಂಡಿತವಾಗಿ ಹೇಳ್ತಾನೆ, ಅವ್ನು ಖಂಡಿತವಾಗಿ ಸ್ವಾಮಿ ನಮಗೆ ಹೇಳಿದ್ದಾರೆ ಏನೆಂದರೆ ಅವನಿಗೆ ಜೀವ ಬರುತ್ತೆ ಅಂತ. ನೀವು ಬೆಳಿಗ್ಗೆಯಿಂದ ಪ್ರೇಯರ್ ಮಾಡ್ತಾ ಇದ್ದೀರಿ ಅಲ್ಲಪ್ಪ, ಇನ್ನು ಏನೂ ಆಗಿಲ್ಲ, ಇನ್ನು ಮುಂದಕ್ಕೆ ಏನು ಆಗುತ್ತೆ ಅಂತ, ಇಲ್ಲ ನಾವಿನ್ನು ಕಾಯಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಈ ಯವನಸ್ಥರು ತುಂಬ ನಿರಾಶರಾಗಿರೋ ಪ್ರಾರ್ಥನೆ ಬಿಟ್ಟು ಕೊಟ್ಟಿಲ್ಲ. ಸ್ವಾಮಿ, ಯು ಹ್ಯಾವ್ ಟೋಲ್ಡ್ ಜಸ್ಟ್ ಡೂ ವಾಟ್ ಐ ವಿಲ್ ಟೆಲ್ ಯು ಟು ಡೂ, ಯು ಟೋಲ್ಡ್ ಅಸ್ ಟು ಪ್ರೇ ಲಾರ್ಡ್ ಆ್ಯಂಡ್ ವಿ ಆರ್ ಪ್ರೇಯಿಂಗ್. ಹಾಗೆ ಪ್ರಾರ್ಥನೆ ಮಾಡಬೇಕಾದ್ರೆ, ಕೊನೆ ಪ್ರಾರ್ಥನೆ ಮಾಡಬೇಕಾದ್ರೆ ಎಲ್ಲೋ ಒಬ್ಬನಿಗೆ ಆ ಹಿರಿಯ ಮನುಷ್ಯಂದು ಒಂದು ಲಾಸ್ಟ್ ಟೋ ಶೇಕ್ ಆಗೋದು ನೋಡಿದ. ಕಾಲು ಬೆರಳು ಒಂದು ಸ್ವಲ್ಪ ಅಲ್ಲಾಡಿದಂಗೆ ಕಂಡಿತು. ಅವನಿಗೆ ತುಂಬ ಆಶ್ಚರ್ಯ ಆಯಿತು. ಅವನು ನೋಡಿದ, ಹೌದಲ್ಲ, ಇದನ್ನು ನಾನು ನೋಡಿದೆ, ಕಾಲು ಬೆರಳು ಸ್ವಲ್ಪ ಶೇಕ್ ಆಯಿತು. ಅವನ ಪಕ್ಕದಲ್ಲಿದ್ದವನಿಗೆ ಕೇಳಿದ, ನೀನು ನೋಡಿದ್ದೀನಪ್ಪ ಆ ಕಾಲು ಬೆರಳು ಶೇಕ್? ಇಲ್ಲ, ನಾನು ನೋಡಿಲ್ಲ. ಹಿಂಗೆ ಅದು ಆಲೋಚನೆ ಇರಬೇಕು, ಯಾಕೆಂದರೆ ಆ ಬೆಳಿಗ್ಗೆಯಿಂದ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವಲ್ಲ, ನೀನೇನೋ ಒಂದು ಊಹೆ ಆಗಿರಬೇಕು. ಇಲ್ಲ ನಾನು ನೋಡಿದೆ. ಆಮೇಲೆ ಸ್ವಲ್ಪ ಹೊತ್ತಾದ ಮೇಲೆ ಮತ್ತು ಸ್ವಲ್ಪ ಬಾಡಿ ಶೇಕ್ ಆಯಿತು. ಇವಾಗ ಎಲ್ಲರೂ ನೋಡಿದರು. ಪಕ್ಕನೆ ಒಂದು ಸ್ವಲ್ಪ ಹೊತ್ತದಲ್ಲಿ ಆ ಸತ್ತೋದ ಮನುಷ್ಯ ಎದ್ದು ಕೂತ್ಕೊಂಡ. ಫಾರ್ ದ ಸರ್ಪ್ರೈಸ್ ಆಫ್ ದ ಎಂಟೈರ್ ವಿಲೇಜ್. ಎಲ್ಲರಿಗೆ ಆಶ್ಚರ್ಯ ಆಯಿತು. ಈ ಯವನಸ್ಥರು ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡಿ ಯೇಸು ಏನು ಹೇಳಿದ್ರು, ಅವ್ರು ಹೇಳಿದ್ದು ಒಂದೇನೆಂದರೆ, ಇವನ್ಗೋಸ್ಕರ ನೀವು ಪ್ರಾರ್ಥನೆ ಮಾಡಿದ್ರಿ, ಖಂಡಿತ ಇವನ್ ಹೇಳ್ತಾನೆ. ಪ್ರಿಯರೇ, ಆ ಒಂದು ನಂಬಿಕೆಯಿಂದ, ವಿದೌಟ್ ಎನಿ ಕ್ವಶನ್, without a second thought, without the fear whether they will be killed or they will be kept alive, without the fear what is going to happen to them in case this man doesn't rise up from the dead, ಅದದು ಯಾವುದು ಯೋಚನೆ ಮಾಡದೆ they did what God told them to do. God said, intercede for these people. ಪ್ರಿಯರೇ, ಇವತ್ತು ಸ್ವಾಮಿ ನಮಗೂ ಹೇಳ್ತಾ ಇದ್ದಾರೆ. ಏನಾಯಿತು ಅಂದರೆ, ಆ ಇಡೀ ಹಳ್ಳಿನೇ ಸ್ವಾಮಿ ಬಳಿಗೆ ಬಂದರು. ಹಲ್ಲೆಲೂಯಾ. ವಾಟ್ ವಾಸ್ ದ ಕೀ? ದ ಕೀ ವಾಸ್ just do what he tells you to do. ಆ ಕಾನಾ ಊರಿನಲ್ಲಿ ಪ್ರಾರಂಭ ಆಯಿತು. ಪ್ರಿಯರೇ, ಮರಿಯಳು ಹೇಳಿದ್ದು ಒಂದೇನೆಂದರೆ, ಆತನು ಏನು ಹೇಳ್ತಾನೋ ಅದನ್ನು ಮಾಡಿರಿ. ಇವತ್ತು ನಮಗೆ ಯಾವುದೇ ನಮ್ಮ ಜೀವನದಲ್ಲಿ ಸಕ್ಸಸ್ ಬೇಕಾ, ಇವತ್ತು ನಮಗೆ ಮಹತ್ ಕಾರ್ಯ ಬೇಕಾ, ಅದ್ಭುತ ಕಾರ್ಯಗಳು ಬೇಕಾ, ಲೆಟ್ಸ್ ಡೂ ವಾಟ್ ಹಿ ಟೆಲ್ಸ್ ಅಸ್ ಟು ಡೂ. ನಮ್ಮ ದೇವರು ಇವತ್ತು ಮಾತಾಡುವ ದೇವರಾಗಿದ್ದಾರೆ. ಪ್ರಿಯರೇ, ಇವತ್ತು ನಮ್ಮ ಸಮಸ್ಯೆ ಏನೇ ಆಗಿದ್ರು ಅವರ ಹತ್ರ ಹೋಗಿ ನಾವು ಪ್ರಾರ್ಥಿಸಿದರೆ ಖಂಡಿತವಾಗಿಯೂ ಅವ್ರು ಮಾತಾಡ್ತಾರೆ. ಬಟ್ ಡು ವಿ ಹ್ಯಾವ್ ದ ಟೈಮ್? Do we believe that our God speaks? Are you willing to do what he will tell you to do? ಪ್ರಿಯರೇ, ನಮ್ಮ ದೇವರು ಬೇರೆಯವ್ರು ಹೇಳಿದಂಗೆ, ಬೇರೆಯವ್ರು ಮಾಡಲಿಕ್ಕೆ ಹೇಳಿದಂಗೆ ಅವ್ರು ಮಾಡೋದಿಲ್ಲ. His ways are perfect. His ways are perfect. He is an almighty God. He knows what he speaks. ಅವರು ಏನು ಮಾತಾಡ್ತಾರೋ ಅವ್ರಿಗೆ ಗೊತ್ತಿದೆ, ಮತ್ತು ಅವರ ಮಾತು ಎಂದಿಗೂ ತಿರುಗಿ ವಾಪಸ್ ಬರುವುದಿಲ್ಲ. ಐ ಜಸ್ಟ್ ಎನ್ಕರೇಜ್ ಯು ಆಲ್. ಇವತ್ತು ನಿಮ್ಮ ಪರಿಸ್ಥಿತಿ ಏನೇ ಇದ್ದಿರ್ಬೋದು, ಜಸ್ಟ್ ಡೂ what he tells you to do. There will be a miracle. ಇನ್ನು ಮುಂದಕ್ಕೆ ನಾವು ನೋಡುವ, ಅವರು ಹೇಳಿದನು ನಾವು ಮಾಡಿದರೆ ಏನೇನಾಗುತ್ತೆ. ಮೊದಲನೇದಾಗಿ ನಾವು ನೋಡಿದ್ದೇವೆ, ಅದ್ಭುತ ಆಗುತ್ತೆ. ಮುಂದಕ್ಕೆ ಇನ್ನು ಏನು ಸಂಗತಿ ಆಗುತ್ತೆ ಅಂತ ವಾಕ್ಯದಿಂದ ಧ್ಯಾನ ಮಾಡುವ. ಆದರೆ ಇವತ್ತಿಗೆ ನಾವು ಇಲ್ಲೇ ಪ್ರಾರ್ಥನೆ ಮಾಡುವ, ಪ್ರಾರ್ಥಿಸುವೇನೆಂದರೆ, ತಂದೆಯಾದ ದೇವರೇ, ಇವತ್ತುವರೆಗೆ ನಾವು ಕೇಳಲಿಲ್ಲ, ಇನ್ನು ಮುಂದಕ್ಕೆ ನಾವು ಕೇಳ್ತೇವೆ. ನೀವು ಏನು ಹೇಳ್ತೀರೋ ಅದನ್ನು ನಾವು ಮಾಡಿದರೆ ನಮ್ಮ ಜೀವನದಲ್ಲಿನೂ ಅದ್ಭುತ ಆಗುತ್ತೆ. ಪ್ರಾರ್ಥಿಸುವ. ತಂದೆಯಾದ ದೇವರೇ, ಈ ವಾಕ್ಯ ಕೊಟ್ಟದಕ್ಕೆ ಸ್ತೋತ್ರ. ಅದ್ಭುತ ಸ್ವರೂಪನೇ, ನೀವು ಹೇಳಿದ ಮಾತನ್ನು ನಾವು ಮಾಡಿದರೆ ಸ್ವಾಮಿ ಖಂಡಿತವಾಗಿ ಅದ್ಭುತ ಆಗುತ್ತೆ. ಜಸ್ಟ್ ಡೂ ವಾಟ್ ಹಿ ಟೆಲ್ಸ್ ಯು ಟು ಡೂ. ಫಾದರ್ ಗಾಡ್, ಗಿವ್ ಅಸ್ ಅ ಹಾರ್ಟ್ to hear your word. Give us a heart to obey your word. Give us ears that will hear your word, oh God. ಸ್ವಾಮಿ, ನಮಗೆ ಕಿವಿಗಳನ್ನು ಕೊಡಿ ಸ್ವಾಮಿ, ನಿಮ್ಮ ವಾಕ್ಯವನ್ನು ಕೇಳಲಿಕ್ಕೆ, ನಿಮ್ಮ ಸ್ವರವನ್ನು ಕೇಳಲಿಕ್ಕೆ. ಸ್ವಾಮಿ, ಇವತ್ತು ನಮ್ಮ ಪರಿಸ್ಥಿತಿ ಎಂಥದೇ ಇದ್ದಿರಬಹುದು, ನಮಗೆ ಒಂದು ಅದ್ಭುತ ಬೇಕಾಗಿದೆ ಸ್ವಾಮಿ. ಕೆಂಪು ಸಮುದ್ರ ಇಬ್ಬಾಗ ಆಗಬೇಕಾಗಿದೆ ಸ್ವಾಮಿ. ನೀರು ದ್ರಾಕ್ಷಾರಸ ಆಗಬೇಕಾಗಿದೆ ಸ್ವಾಮಿ. ನಿಮ್ಮ ಬಾಯಿಂದ ಬಂದ ಒಂದು ಮಾತು ಸ್ವಾಮಿ, ಅದನ್ನು ನಾವು ಹಿಡ್ಕೊಂಡು, ಅದನ್ನು ನಾವು ಕೈಕೊಂಡು ನಡೆದ್ರೆ ಕರ್ತನೆ, ಅದ್ಭುತ ಆಗೋದು ಗ್ಯಾರಂಟಿ ಅಪ್ಪ. ಆ ಒಂದು ಮನಸ್ಸು, ಆ ಒಂದು ಹೃದಯ ನಮಗೆ ಕೊಡಬೇಕಂತ ಪ್ರಾರ್ಥಿಸ್ತೇವೆ. ಹೌದು ಸ್ವಾಮಿ, ನಾವು ತಪ್ಪು ಮಾಡಿದ್ದೇವೆ. ಎಷ್ಟೋ ಸರ್ತೆ ನಾವು ನಮ್ಮ ಬುದ್ಧಿಯನ್ನು ಯೋಚನೆ ಮಾಡಿದ್ದೇವೆ, ನಮ್ಮ ಶಕ್ತಿಯನ್ನು ಯೋಚನೆ ಮಾಡಿದ್ದೇವೆ, ನಮ್ಮ ಸಾಮರ್ಥ್ಯನ ಯೋಚನೆ ಮಾಡಿದ್ದೇವೆ, ನಮ್ಮ ಹಣ ಮೇಲೆ ನಾವು ಆತ್ಕೊಂಡಿದ್ದೇವೆ ಸ್ವಾಮಿ, ನಮ್ಮ ಇನ್ಫ್ಲೂಯೆನ್ಸ್ ಮೇಲೆ ನಾವು ಆತ್ಕೊಂಡು, ಆದರೆ ನಾವು ಸೋತು ಹೋಗಿದ್ದೇವೆ ಸ್ವಾಮಿ. ಇವತ್ತು ನಾವು ಸೋತು ಹೋಗಿದ್ದೇವೆ ಸ್ವಾಮಿ. ವಿ ಆರ್ ಫೇಲಿಯರ್ಸ್ ಇನ್ ಲೈಫ್. ವಿ ಕುಂಟ್
achieve what we should have achieved. We have not reached the goal where we should have reached, only because, Lord, we didn't do what you wanted us to do. ಇವತ್ತಿಂದ ಸ್ವಾಮಿ ಆ ಒಂದು ಮನಸ್ಸು ನಮಗೆ ಕೊಡು. ಸಣ್ಣ ಸಂಗತಿ ಆಗಿರ್ಬೋದು, ದೊಡ್ಡ ಸಂಗತಿ ಆಗಿರ್ಬೋದು, ಜನರು ನಮ್ಮನ್ನು ನಗ್ಬೋದು, ಜನರು ನಮಗೆ ಹಾಸ್ಯ ಮಾಡ್ಬೋದು. ಆದರೂ ಸ್ವಾಮಿ ಪ್ರತಿಯೊಂದು ವಿಷಯದಲ್ಲಿ ನಿಮ್ಮನ್ನೇ ದೃಷ್ಟಿಸ್ತಾ ನೀವು ಹೇಳಿದ್ದನ್ನೇ ನಾವು ಮಾಡುವಂಗೆ ನಮಗೆ ಕೃಪೆ ಕೊಟ್ಟು ಅದರ ಮೂಲಕ ಒಂದು ದೊಡ್ಡ ಅದ್ಭುತ ಆಗುವಂಗೆ ನಮಗೆ ಸಹಾಯ ಮಾಡಬೇಕಂತ ಈ ಪ್ರೋಗ್ರಾಮ್ ನೋಡೋ ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥಿಸ್ತೇವೆ. ಲಾರ್ಡ್, ಲೆಟ್ ಎವ್ರಿ ಒನ್ ಡೂ ವಾಟ್ ಯು ಟೆಲ್ ದೆಮ್ ಟು ಡೂ, ಸೊ ದೇರ್ ಮೇ ಬಿ ಅ ಮಿರಕಲ್ ಆ್ಯಂಡ್ ಯೋರ್ ನೇಮ್ ಮೇ ಬಿ ಗ್ಲೋರಿಫೈಡ್. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇ ತಂದೆಯಾದ ದೇವರೇ, ಆಮೇನ್.